ನೋಡಿ, ದ್ವೇಷ ಭಾಷಣದ ಒಂದು ಮಸೂದೆ ವಿರುದ್ಧ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಹಿಂದೂ ಪರ ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಈ ಒಂದು ದ್ವೇಷ ಭಾಷಣ ಮಸೂದೆಯನ್ನ ಅಂಗೀಕಾರ ಮಾಡಬೇಡಿ ಅಂತಕ್ಕಂತ ಹಿನ್ನೆಲೆಯಲ್ಲಿ ಎಲ್ಲ ಹಿಂದೂ ಪರ ಒಂದು ಸಂಘಟನೆಗಳು ಹಾಗೂ ಪ್ರತಿಭಟನಾಕಾರರು ರಾಜ್ಯಪಾಲರಿಗೆ ಒತ್ತಾಯಿಸಿದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣ ಮಸೂದೆಯನ್ನ ತಂದಿದೆ. ಈ ಒಂದು ವಿಚಾರಕ್ಕೆ ಹಿಂದೂಪರ ಸಂಘಟನೆಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಹೀಗಾಗಿ ಇವತ್ತು ಲೋಕಭವನಕ್ಕೆ ಬಂದು ರಾಜ್ಯಪಾಲರಿಗೆ ಮನವಿ ಸಹ ಸಲ್ಲಿಸಿದ್ದಾರೆ. ಅಂದ್ರೆ ಈ ಒಂದು ಕಾಯ್ದೆಗೆ ಯಾವುದೇ ರೀತಿಯ ಅನುಮೋದನೆ ನೀಡಬಾರದು, ಯಾಕಂದ್ರೆ ಇದರಲ್ಲಿ ಹಿಂದೂಗಳನ್ನ ಒಂದ್ ಕಡೆ ಹತ್ತಿಕ್ಕುವ ಕೆಲಸ ಮಾಡ್ತಾರೆ ಈ ಒಂದು ಕಾಯ್ದೆ ತಂದು. ಹೀಗಾಗಿ ಒಂದ್ ಕಡೆಗೆ ಸ್ವಾಮೀಜಿಗಳಿಗೂ ಸಹ ಏನು ತೊಂದರೆ ಆಗಬಹುದು, ಹಿಂದೂಪರ ಮುಖಂಡರಿಗೆ ತೊಂದರೆ ಆಗಬಹುದು. ಹೀಗಾಗಿ ಈ ಒಂದು ಕಾಯ್ದೆಯನ್ನ ಯಾವ ರೀತಿಯ ಅಂಗೀಕಾರ ಮಾಡಬಾರದು ಎಂಬುದು ಒಂದ್ ಕಡೆ ಒತ್ತಾಯ ಮಾಡಿದ್ದಾರೆ. ಈಗ ಮನವಿ ಸಲ್ಲಿಸಿ ಬಂದಿದ್ದಾರೆ. ಸಾಕಷ್ಟು ಹಿಂದೂಪರ ಮುಖಂಡರಿದ್ದಾರೆ, ಮತ್ತೊಂದ್ ಕಡೆ ವಕೀಲರು ಸಹ ಇದ್ದಾರೆ. ಮನವಿಯಲ್ಲಿ ಹಲವಾರು ವಿಷಯಗಳನ್ನ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ದ್ವೇಷ ಭಾಷಣ ಕಾಯ್ದೆ ವಿಚಾರವಾಗಿ ಇನ್ನೂ ಸ್ಪೆಸಿಫಿಕ್ ಆಗಿ ಸರ್ಕಾರ ಯಾವುದೇ ರೀತಿಯ ಒಂದ್ ಕಡೆ ಸ್ಪಷ್ಟನೆ ಕೊಟ್ಟಿಲ್ಲ. ಆದ್ರೂ ಬಿಲ್ ಅನ್ನ ತಂದಿದ್ದಾರೆ. ಇದು ಸರಿಯಲ್ಲ ಎಂಬುದು ಒಂದ್ ಕಡೆ ಹಿಂದೂಪರ ಸಂಘಟನೆಗಳ ಒತ್ತಾಯವಾಗಿದೆ. ಇಲ್ಲಿ ಮುಖಂಡರಿದ್ದವರನ್ನ ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ರಾಜ್ಯಪಾಲರಿಗೆ ಮನವಿ ಕೊಟ್ಟು ಬಂದಿದ್ರಿ, ಮನವಿಯಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ರಿ ಅಂತ? ಮನವಿಯಲ್ಲಿ ಬಹಳ ಮುಖ್ಯವಾಗಿ 6 ಅಂಶಗಳನ್ನ ನಾವು ಉಲ್ಲೇಖ ಮಾಡಿದೆ. ಒಂದು, ಆ ಒಂದು ಕಾನೂನು ಏನಿದೆ, ಹೇಟ್ ಸ್ಪೀಚ್ ಅಂತೇಳಿ ಹೆಸರಿನಲ್ಲಿ ಏನಿದೆ, ಆ ಹೇಟ್ ಸ್ಪೀಚ್ ವ್ಯಾಖ್ಯಾನ ಸರಿ ಇಲ್ಲ. ಯಾವುದು ದುರುಪಯೋಗ ಆಗ್ಬಹುದು, ಮಿಸ್ಯೂಸ್ ಆಗ್ಬಹುದು. ಈಗಾಗಲೇ ನಮ್ಮ ಮೇಲೆ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಿಸ್ಯೂಸ್ ಮಾಡಿ ನಮ್ಮ ವಾಕ್ ಸ್ವಾತಂತ್ರ್ಯನ ಹತ್ತಿಕ್ತಾ ಇದ್ದಾರೆ. ಹಾಗಾಗಿ ಕಾನೂನು ಬಂದಾಗ ಮತ್ತೊಂದು ರೀತಿಯಲ್ಲಿ ಆ ಒಂದು ಶಸ್ತ್ರ ಸಿಗತ್ತೆ, ನಮ್ಮನ್ನ ಹತ್ತಿಕ್ಕುವಂತ ಸಾಧ್ಯತೆ ಇದೆ. ಎರಡನೇದಾಗಿ ಏನಂತ ಹೇಳಿದ್ರೆ, ಇದರಲ್ಲಿ ಅನೇಕ ರೀತಿಯಲ್ಲಿ ಈಗಾಗಲೇ ಸೆಂಟ್ರಲ್ ಲಾಗಳಿದೆ, BNS ಇದೆ. ಆ BNS ಇರುವಾಗಲೂ ಮತ್ತೊಂದು ಕಾನೂನು ಅವಶ್ಯಕತೆ ಇಲ್ಲ. BNS ಅಲ್ಲಿ ಈಗಾಗಲೇ ಅದನ್ನ ತೆಗೆದುಕೊಳ್ಬಹುದು. ಮತ್ತೆ ಹೇಟ್ ಸ್ಪೀಚ್ ಇದು ಲಾನೇ ಏನಂತ ಹೇಳಿದ್ರೆ ರಾಜಕೀಯ ಪ್ರೇರಿತ ಇದೆ. ಇದು ಎಷ್ಟು ಹೇಟ್ ಸ್ಪೀಚ್ ಘಟನೆಗಳಾಗಿದೆ, ಅದರ ಅವಶ್ಯಕತೆ ಇದೆಯಾ ರಾಜ್ಯ ಸರ್ಕಾರಕ್ಕೆ? ಅದ್ರ ಡಾಟಾ ಏನಾದರೂ ಇದೆಯಾ? ಅದು ಯಾವುದೂ ಇಲ್ಲ. ಒಂದು ರಾಜಕೀಯ ಪ್ರೇರಿತವಾಗಿ ಒಂದು ಸಮುದಾಯವನ್ನ ಓಲೈಕೆ ಮಾಡಲಿಕ್ಕಾಗಿ, ಹಿಂದೂಗಳನ್ನ ಹತ್ತಿಕ್ಲಿಕ್ಕಾಗಿ ಇದನ್ನು ಮಾಡುವಂತದ್ದು. ಹಾಗಾಗಿ ಎಲ್ಲ ಅಂಶಗಳನ್ನು ನಾವು ರಾಜ್ಯಪಾಲರ ಗಮನಕ್ಕೆ ತಂದುಕೊಟ್ಟಿದ್ದೇವೆ. ಒಂದು ಕಾಯ್ದೆ ವಿಚಾರವಾಗಿ ಅಂತ ಈಗಾಗಲೇ ಹಿಂದೂ ಜನಜಾಗ ಸಮಿತಿ ಮತ್ತು ಅನೇಕ ಹಿಂದೂ ಸಂಘಟನೆಗಳ ಮುಖಾಂತರ ಈ ಒಂದು ಕಾನೂನನ್ನು ಅಂಗೀಕಾರ ತರಬಾರದು ಅಂತಕ್ಕಂಥದ್ದನ್ನು ಹೇಳಿದೀವಿ. ಅದು ರಾಜ್ಯಪಾಲರಿಗೆ ಗಮನಕ್ಕೆ ಬಂದಿದೆ. ಅದು ಮುಂದೆ ಅವರಿಗೆ ಬಿಟ್ಟಂತಹ ವಿಚಾರ. ಕಾನೂನಾತ್ಮಕವಾಗಿ ಎಲ್ಲಾ ಸಂಘಟನೆಗಳು ಇವತ್ತು ಯಾಕೆ ಬಂದಿದ್ದೀವಿ, ಇದೇ ರೀತಿ ಎಲ್ಲರೂ ಒಗ್ಗಟ್ಟಿನಿಂದ ಕಾನೂನಾತ್ಮಕ ಕೂಡ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಏನಿಲ್ಲ, ಸಿಂಪಲ್ ಆಗಿ ಹೇಳ್ಬೇಕು. ಹಿಂದೂಗಳನ್ನ ಇದರಲ್ಲಿ ಉದ್ದೇಶಪೂರ್ವಕವಾಗಿ ಒಂದು ಕಂಟ್ರೋಲ್ ಅಲ್ಲಿ ತರಬೇಕು, ಎದುರಿಸಬೇಕು ರಾಜಕಾರಣ. ಈಗೇನು ಮೋಹನ್ ಜಿ, ಸುಂದರೇಶ್ ಜಿ ಹೇಳ್ದಂಗೆ ಕಾಂಗ್ರೆಸ್ ಅವರು ಹೇಳ್ತಾರೆ, ನಮ್ಗೆ ಓಟ್ ಹಾಕಿರೋದೇನೆ ಮುಸಲ್ಮಾನರೇ ನಮ್ಗೆ ಗೆಲ್ಸಿರೋದು ಅಂತ. ಅವ್ರಿಗೆ ಹುಟ್ಟದಂಗೆ ಆಡ್ತಾ ಇದ್ದಾರೆ. ಹಂಗಾಗಿ ನೋಡಿ, ದ್ವೇಷ ಭಾಷಣದ ಒಂದು ಮಸೂದೆ ವಿರುದ್ಧ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಹಿಂದೂ ಪರ ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಈ ಒಂದು ದ್ವೇಷ ಭಾಷಣ ಮಸೂದೆಯನ್ನ ಅಂಗೀಕಾರ ಮಾಡಬೇಡಿ ಅಂತಕ್ಕಂತ ಹಿನ್ನೆಲೆಯಲ್ಲಿ ಎಲ್ಲ ಹಿಂದೂ ಪರ ಒಂದು ಸಂಘಟನೆಗಳು ಹಾಗೂ ಪ್ರತಿಭಟನಾಕಾರರು ರಾಜ್ಯಪಾಲರಿಗೆ ಒತ್ತಾಯಿಸಿದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣ ಮಸೂದೆಯನ್ನ ತಂದಿದೆ. ಈ ಒಂದು ವಿಚಾರಕ್ಕೆ ಹಿಂದೂಪರ ಸಂಘಟನೆಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಹೀಗಾಗಿ ಇವತ್ತು ಲೋಕಭವನಕ್ಕೆ ಬಂದು ರಾಜ್ಯಪಾಲರಿಗೆ ಮನವಿ ಸಹ ಸಲ್ಲಿಸಿದ್ದಾರೆ. ಅಂದ್ರೆ ಈ ಒಂದು ಕಾಯ್ದೆಗೆ ಯಾವುದೇ ರೀತಿಯ ಅನುಮೋದನೆ ನೀಡಬಾರದು, ಯಾಕಂದ್ರೆ ಇದರಲ್ಲಿ ಹಿಂದೂಗಳನ್ನ ಒಂದ್ ಕಡೆ ಹತ್ತಿಕ್ಕುವ ಕೆಲಸ ಮಾಡ್ತಾರೆ ಈ ಒಂದು ಕಾಯ್ದೆ ತಂದು. ಹೀಗಾಗಿ ಒಂದ್ ಕಡೆಗೆ ಸ್ವಾಮೀಜಿಗಳಿಗೂ ಸಹ ಏನು ತೊಂದರೆ ಆಗಬಹುದು, ಹಿಂದೂಪರ ಮುಖಂಡರಿಗೆ ತೊಂದರೆ ಆಗಬಹುದು. ಹೀಗಾಗಿ ಈ ಒಂದು ಕಾಯ್ದೆಯನ್ನ ಯಾವ ರೀತಿಯ ಅಂಗೀಕಾರ ಮಾಡಬಾರದು ಎಂಬುದು ಒಂದ್ ಕಡೆ ಒತ್ತಾಯ ಮಾಡಿದ್ದಾರೆ. ಈಗ ಮನವಿ ಸಲ್ಲಿಸಿ ಬಂದಿದ್ದಾರೆ. ಸಾಕಷ್ಟು ಹಿಂದೂಪರ ಮುಖಂಡರಿದ್ದಾರೆ, ಮತ್ತೊಂದ್ ಕಡೆ ವಕೀಲರು ಸಹ ಇದ್ದಾರೆ. ಮನವಿಯಲ್ಲಿ ಹಲವಾರು ವಿಷಯಗಳನ್ನ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ದ್ವೇಷ ಭಾಷಣ ಕಾಯ್ದೆ ವಿಚಾರವಾಗಿ ಇನ್ನೂ ಸ್ಪೆಸಿಫಿಕ್ ಆಗಿ ಸರ್ಕಾರ ಯಾವುದೇ ರೀತಿಯ ಒಂದ್ ಕಡೆ ಸ್ಪಷ್ಟನೆ ಕೊಟ್ಟಿಲ್ಲ. ಆದ್ರೂ ಬಿಲ್ ಅನ್ನ ತಂದಿದ್ದಾರೆ. ಇದು ಸರಿಯಲ್ಲ ಎಂಬುದು ಒಂದ್ ಕಡೆ ಹಿಂದೂಪರ ಸಂಘಟನೆಗಳ ಒತ್ತಾಯವಾಗಿದೆ. ಇಲ್ಲಿ ಮುಖಂಡರಿದ್ದವರನ್ನ ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ರಾಜ್ಯಪಾಲರಿಗೆ ಮನವಿ ಕೊಟ್ಟು ಬಂದಿದ್ರಿ, ಮನವಿಯಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ರಿ ಅಂತ? ಮನವಿಯಲ್ಲಿ ಬಹಳ ಮುಖ್ಯವಾಗಿ 6 ಅಂಶಗಳನ್ನ ನಾವು ಉಲ್ಲೇಖ ಮಾಡಿದೆ. ಒಂದು, ಆ ಒಂದು ಕಾನೂನು ಏನಿದೆ, ಹೇಟ್ ಸ್ಪೀಚ್ ಅಂತೇಳಿ ಹೆಸರಿನಲ್ಲಿ ಏನಿದೆ, ಆ ಹೇಟ್ ಸ್ಪೀಚ್ ವ್ಯಾಖ್ಯಾನ ಸರಿ ಇಲ್ಲ. ಯಾವುದು ದುರುಪಯೋಗ ಆಗ್ಬಹುದು, ಮಿಸ್ಯೂಸ್ ಆಗ್ಬಹುದು. ಈಗಾಗಲೇ ನಮ್ಮ ಮೇಲೆ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಿಸ್ಯೂಸ್ ಮಾಡಿ ನಮ್ಮ ವಾಕ್ ಸ್ವಾತಂತ್ರ್ಯನ ಹತ್ತಿಕ್ತಾ ಇದ್ದಾರೆ. ಹಾಗಾಗಿ ಕಾನೂನು ಬಂದಾಗ ಮತ್ತೊಂದು ರೀತಿಯಲ್ಲಿ ಆ ಒಂದು ಶಸ್ತ್ರ ಸಿಗತ್ತೆ, ನಮ್ಮನ್ನ ಹತ್ತಿಕ್ಕುವಂತ ಸಾಧ್ಯತೆ ಇದೆ. ಎರಡನೇದಾಗಿ ಏನಂತ ಹೇಳಿದ್ರೆ, ಇದರಲ್ಲಿ ಅನೇಕ ರೀತಿಯಲ್ಲಿ ಈಗಾಗಲೇ ಸೆಂಟ್ರಲ್ ಲಾಗಳಿದೆ, BNS ಇದೆ. ಆ BNS ಇರುವಾಗಲೂ ಮತ್ತೊಂದು ಕಾನೂನು ಅವಶ್ಯಕತೆ ಇಲ್ಲ. BNS ಅಲ್ಲಿ ಈಗಾಗಲೇ ಅದನ್ನ ತೆಗೆದುಕೊಳ್ಬಹುದು. ಮತ್ತೆ ಹೇಟ್ ಸ್ಪೀಚ್ ಇದು ಲಾನೇ ಏನಂತ ಹೇಳಿದ್ರೆ ರಾಜಕೀಯ ಪ್ರೇರಿತ ಇದೆ. ಇದು ಎಷ್ಟು ಹೇಟ್ ಸ್ಪೀಚ್ ಘಟನೆಗಳಾಗಿದೆ,
ಅದರ ಅವಶ್ಯಕತೆ ಇದೆಯಾ ರಾಜ್ಯ ಸರ್ಕಾರಕ್ಕೆ? ಅದರ ಡಾಟಾ ಏನಾದರೂ ಇದೆಯಾ? ಅದು ಯಾವುದೂ ಇಲ್ಲ. ಒಂದು ರಾಜಕೀಯ ಪ್ರೇರಿತವಾಗಿ ಒಂದು ಸಮುದಾಯವನ್ನ ಓಲೈಕೆ ಮಾಡಲಿಕ್ಕಾಗಿ, ಹಿಂದೂಗಳನ್ನ ಹತ್ತಿಕ್ಲಿಕ್ಕಾಗಿ ಇದನ್ನು ಮಾಡುವಂತದ್ದು. ಹಾಗಾಗಿ ಎಲ್ಲ ಅಂಶಗಳನ್ನು ನಾವು ರಾಜ್ಯಪಾಲರ ಗಮನಕ್ಕೆ ತಂದುಕೊಟ್ಟಿದ್ದೇವೆ. ಒಂದು ಕಾಯ್ದೆ ವಿಚಾರವಾಗಿ ಅಂತ ಈಗಾಗಲೇ ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಅನೇಕ ಹಿಂದೂ ಸಂಘಟನೆಗಳ ಮುಖಾಂತರ ಈ ಒಂದು ಕಾನೂನನ್ನು ಅಂಗೀಕಾರ ತರಬಾರದಂತಕ್ಕಂಥದ್ದನ್ನು ಹೇಳಿದೀವಿ. ಅದು ರಾಜ್ಯಪಾಲರಿಗೆ ಗಮನಕ್ಕೆ ಬಂದಿದೆ. ಅದು ಮುಂದೆ ಅವರಿಗೆ ಬಿಟ್ಟಂತಹ ವಿಚಾರ. ಕಾನೂನಾತ್ಮಕವಾಗಿ ಎಲ್ಲಾ ಸಂಘಟನೆಗಳು ಇವತ್ತು ಯಾಕೆ ಬಂದಿದ್ದೀವಿ, ಇದೇ ರೀತಿ ಎಲ್ಲರೂ ಒಗ್ಗಟ್ಟಿನಿಂದ ಕಾನೂನಾತ್ಮಕ ಕೂಡ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ಏನಿಲ್ಲ, ಸಿಂಪಲ್ ಆಗಿ ಹೇಳ್ಬೇಕು, ಹಿಂದೂಗಳನ್ನ ಇದರಲ್ಲಿ ಉದ್ದೇಶಪೂರ್ವಕವಾಗಿ ಒಂದು ಕಂಟ್ರೋಲ್ ಅಲ್ಲಿ ತರಬೇಕು, ಎದುರಿಸಬೇಕು ರಾಜಕಾರಣ. ಈಗೇನು ಮೋಹನ್ ಜಿ, ಸುಂದರೇಶ್ ಜಿ ಹೇಳ್ದಂಗೆ ಕಾಂಗ್ರೆಸ್ ಅವ್ರು ಹೇಳ್ತಾರೆ ನಮ್ಗೆ ಓಟ್ ಹಾಕಿರೋದೇನೆ ಮುಸಲ್ಮಾನರೇ ನಮ್ಗೆ ಗೆಲ್ಸಿರೋದು ಅಂತ. ಅವ್ರಿಗೆ ಹುಟ್ಟದಂಗೆ ಆಡ್ತಾ ಇದ್ದಾರೆ. ಹಂಗಾಗಿ ನೋಡಿ, ದ್ವೇಷ ಭಾಷಣದ ಒಂದು ಮಸೂದೆ ವಿರುದ್ಧ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಹಿಂದೂ ಪರ ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಈ ಒಂದು ದ್ವೇಷ ಭಾಷಣ ಮಸೂದೆಯನ್ನ ಅಂಗೀಕಾರ ಮಾಡಬೇಡಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಹಿಂದೂ ಪರ ಒಂದು ಸಂಘಟನೆಗಳು ಹಾಗೂ ಪ್ರತಿಭಟನಾಕಾರರು ರಾಜ್ಯಪಾಲರಿಗೆ ಒತ್ತಾಯಿಸಿದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣ ಮಸೂದೆಯನ್ನ ತಂದಿದೆ. ಈ ಒಂದು ವಿಚಾರಕ್ಕೆ ಹಿಂದೂಪರ ಸಂಘಟನೆಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಹೀಗಾಗಿ ಇವತ್ತು ಲೋಕಭವನಕ್ಕೆ ಬಂದು ರಾಜ್ಯಪಾಲರಿಗೆ ಮನವಿ ಸಹ ಸಲ್ಲಿಸಿದ್ದಾರೆ. ಅಂದ್ರೆ ಈ ಒಂದು ಕಾಯ್ದೆಗೆ ಯಾವುದೇ ರೀತಿಯ ಅನುಮೋದನೆ ನೀಡಬಾರದು, ಯಾಕಂದ್ರೆ ಇದರಲ್ಲಿ ಹಿಂದೂಗಳನ್ನ ಒಂದ್ ಕಡೆ ಹತ್ತಿಕ್ಕುವ ಕೆಲಸ ಮಾಡ್ತಾರೆ ಈ ಒಂದು ಕಾಯ್ದೆ ತಂದು. ಹೀಗಾಗಿ ಒಂದ್ ಕಡೆಗೆ ಸ್ವಾಮೀಜಿಗಳಿಗೂ ಸಹ ಏನ್ ತೊಂದರೆ ಆಗ್ಬಹುದು, ಹಿಂದೂಪರ ಮುಖಂಡಗಳಿಗೆ ತೊಂದರೆ ಆಗ್ಬಹುದು. ಹೀಗಾಗಿ ಈ ಒಂದು ಕಾಯ್ದೆಯನ್ನ ಯಾವ ರೀತಿಯ ಅಂಗೀಕಾರ ಮಾಡಬಾರದು ಎಂಬುದು ಒಂದ್ ಕಡೆ ಒತ್ತಾಯ ಮಾಡಿದ್ದಾರೆ. ಈಗ ಮನವಿ ಸಲ್ಲಿಸಿ ಬಂದಿದ್ದಾರೆ. ಸಾಕಷ್ಟು ಹಿಂದೂಪರ ಮುಖಂಡರಿದ್ದಾರೆ, ಮತ್ತೊಂದ್ ಕಡೆ ವಕೀಲರು ಸಹ ಇದ್ದಾರೆ. ಮನವಿಯಲ್ಲಿ ಹಲವಾರು ವಿಷಯಗಳನ್ನ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ದ್ವೇಷ ಭಾಷಣ ಕಾಯ್ದೆ ವಿಚಾರವಾಗಿ ಇನ್ನೂ ಸ್ಪೆಸಿಫಿಕ್ ಆಗಿ ಸರ್ಕಾರ ಯಾವುದೇ ರೀತಿಯ ಒಂದ್ ಕಡೆ ಸ್ಪಷ್ಟನೆ ಕೊಟ್ಟಿಲ್ಲ. ಆದ್ರೂ ಬಿಲ್ ಅನ್ನ ತಂದಿದ್ದಾರೆ. ಇದು ಸರಿಯಲ್ಲ ಎಂಬುದು ಒಂದ್ ಕಡೆ ಹಿಂದೂಪರ ಸಂಘಟನೆಗಳ ಒತ್ತಾಯವಾಗಿದೆ. ಇಲ್ಲಿ ಮುಖಂಡರನ್ನ ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ರಾಜ್ಯಪಾಲರಿಗೆ ಮನವಿ ಕೊಟ್ಟು ಬಂದಿದ್ರಿ, ಮನವಿಯಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ರೆ ಅಂತ? ಮನವಿಯಲ್ಲಿ ಬಹಳ ಮುಖ್ಯವಾಗಿ 6 ಅಂಶಗಳನ್ನ ನಾವು ಉಲ್ಲೇಖ ಮಾಡಿದೆ. ಒಂದು, ಆ ಒಂದು ಕಾನೂನೇನಿದೆ, ಹೇಟ್ ಸ್ಪೀಚ್ ಅಂತೇಳಿ ಹೆಸರಿನಲ್ಲಿ ಏನಿದೆ, ಆ ಹೇಟ್ ಸ್ಪೀಚ್ ವ್ಯಾಖ್ಯಾನ ಸರಿ ಇಲ್ಲ. ಯಾವುದು ದುರುಪಯೋಗ ಆಗ್ಬಹುದು, ಮಿಸ್ಯೂಸ್ ಆಗ್ಬಹುದು. ಈಗಾಗಲೇ ನಮ್ಮ ಮೇಲೆ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಿಸ್ಯೂಸ್ ಮಾಡಿ ನಮ್ಮ ವಾಕ್ ಸ್ವಾತಂತ್ರ್ಯನ ಹತ್ತಿಕ್ತಾ ಇದ್ದಾರೆ. ಹಾಗಾಗಿ ಕಾನೂನು ಬಂದಾಗ ಮತ್ತೊಂದು ರೀತಿಯಲ್ಲಿ ಆ ಒಂದು ಶಸ್ತ್ರ ಸಿಗತ್ತೆ, ನಮ್ಮನ್ನ ಹತ್ತಿಕ್ಕುವಂತ ಸಾಧ್ಯತೆ ಇದೆ. ಎರಡನೇದಾಗಿ ಏನಂತ ಹೇಳಿದ್ರೆ, ಇದರಲ್ಲಿ ಅನೇಕ ರೀತಿಯಲ್ಲಿ ಈಗಾಗಲೇ ಸೆಂಟ್ರಲ್ ಲಾಗಳಿದೆ, BNS ಇದೆ. ಆ BNS ಇರುವಾಗಲೂ ಮತ್ತೊಂದು ಕಾನೂನು ಅವಶ್ಯಕತೆ ಇಲ್ಲ. BNS ಅಲ್ಲಿ ಈಗಾಗಲೇ ಅದನ್ನ ತೆಗೆದುಕೊಳ್ಬಹುದು. ಮತ್ತೆ ಹೇಟ್ ಸ್ಪೀಚ್ ಇದು ಲಾನೇ ಏನಂತ ಹೇಳಿದ್ರೆ ರಾಜಕೀಯ ಪ್ರೇರಿತ ಇದೆ. ಇದು ಎಷ್ಟು ಹೇಟ್ ಸ್ಪೀಚ್ ಘಟನೆಗಳಾಗಿದೆ, ಅದರ ಅವಶ್ಯಕತೆ ಇದೆಯಾ ರಾಜ್ಯ ಸರ್ಕಾರಕ್ಕೆ? ಅದರ ಡಾಟಾ ಏನಾದರೂ ಇದೆಯಾ? ಅದು ಯಾವುದೂ ಇಲ್ಲ. ಒಂದು ರಾಜಕೀಯ ಪ್ರೇರಿತವಾಗಿ ಒಂದು ಸಮುದಾಯವನ್ನ ಓಲೈಕೆ ಮಾಡಲಿಕ್ಕಾಗಿ, ಹಿಂದೂಗಳನ್ನ ಹತ್ತಿಕ್ಲಿಕ್ಕಾಗಿ ಇದನ್ನು ಮಾಡುವಂತದ್ದು. ಹಾಗಾಗಿ ಎಲ್ಲ ಅಂಶಗಳನ್ನು ನಾವು ರಾಜ್ಯಪಾಲರ ಗಮನಕ್ಕೆ ತಂದುಕೊಟ್ಟಿದ್ದೇವೆ. ಒಂದು ಕಾಯ್ದೆ ವಿಚಾರವಾಗಿ ಅಂತ ಈಗಾಗಲೇ ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಅನೇಕ ಹಿಂದೂ ಸಂಘಟನೆಗಳ ಮುಖಾಂತರ ಈ ಒಂದು ಕಾನೂನನ್ನು ಅಂಗೀಕಾರ ತರಬಾರದಂತಕ್ಕಂಥದ್ದನ್ನು ಹೇಳಿದೀವಿ. ಅದು ರಾಜ್ಯಪಾಲರಿಗೆ ಗಮನಕ್ಕೆ ಬಂದಿದೆ. ಅದು ಮುಂದೆ ಅವರಿಗೆ ಬಿಟ್ಟಂತಹ ವಿಚಾರ. ಕಾನೂನಾತ್ಮಕವಾಗಿ ಎಲ್ಲಾ ಸಂಘಟನೆಗಳು ಇವತ್ತು ಯಾಕೆ ಬಂದಿದ್ದೀವಿ, ಇದೇ ರೀತಿ ಎಲ್ಲರೂ ಒಗ್ಗಟ್ಟಿನಿಂದ ಕಾನೂನಾತ್ಮಕ ಕೂಡ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ಏನಿಲ್ಲ, ಸಿಂಪಲ್ ಆಗಿ ಹೇಳ್ಬೇಕು, ಹಿಂದೂಗಳನ್ನ ಇದರಲ್ಲಿ ಉದ್ದೇಶಪೂರ್ವಕವಾಗಿ ಒಂದು ಕಂಟ್ರೋಲ್ ಅಲ್ಲಿ ತರಬೇಕು, ಎದುರಿಸಬೇಕು ರಾಜಕಾರಣ. ಈಗೇನು ಮೋಹನ್ ಜಿ, ಸುಂದರೇಶ್ ಜಿ ಹೇಳ್ದಂಗೆ ಕಾಂಗ್ರೆಸ್ ಅವ್ರು ಹೇಳ್ತಾರೆ ನಮ್ಗೆ ಓಟ್ ಹಾಕಿರೋದೇನೆ ಮುಸಲ್ಮಾನರೇ ನಮ್ಗೆ ಗೆಲ್ಸಿರೋದು ಅಂತ. ಅವ್ರಿಗೆ ಹುಟ್ಟದಂಗೆ ಆಡ್ತಾ ಇದ್ದಾರೆ.